Littering in public places is injurious to the environment. ಇವತ್ತು ನಾವು ಊಟಿಯಿಂದ ಹೊರಟು ನಮ್ಮ ಮನೆ ತಲುಪ್ತೀವಿ. ವೆದರ್ ತುಂಬ ಚಿಲ್ಲಾಗಿದೆ ಮತ್ತೆ ಪ್ಲೆಸೆಂಟ್ ಆಗೂ ಇದೆ. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. Taking a nice little morning walk before we leave. ಎಲ್ಲ ಕಡೆ ಮಿಸ್ಟ್ ಕವರ್ ಆಗಿದೆ, ಝೀರೋ ವಿಸಿಬಿಲಿಟಿ. ಆದ್ರೆ ಈ ತರ ವೆದರೂನು ಸಖತ್ತಾಗಿರುತ್ತೆ. Vroom vroom! Here we take off on our lovely journey back to home. Our car is loaded and we have started off for our return journey to Bangalore. From here, we take a ride towards the Ooty bus stand. Here we go into the clouds. ಇಲ್ಲಿ ತನಕ ಡ್ರೈವ್ ತುಂಬಾ ಚೆನ್ನಾಗಿದೆ. ಮುಂದೆ ಇನ್ನೂ ಚೆನ್ನಾಗಿರೋ ಸೀನರೀಸ್ ಕಾಣಿಸುತ್ತೆ. ಬನ್ನಿ. ಫಾಗು ಮತ್ತೆ ಮಿಸ್ಟು ಪರ್ಫೆಕ್ಟ್ ಕಾಂಬಿನೇಷನ್. ನೀವು ಲಾಸ್ಟ್ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಇದೇ ದಾರಿಯಲ್ಲಿ ಪೈಕಾರ ಡ್ಯಾಮ್, ಪೈಕಾರ ವಾಟರ್ ಫಾಲ್ಸ್ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಆ್ಯಂಡ್ ದಿಸ್ ಈಸ್ ದ ಶೂಟಿಂಗ್ ಸ್ಪಾಟ್ ಆ್ಯಂಡ್ ವಿ ಹ್ಯಾವ್ ಸ್ಟಾಪ್ಡ್ ಹಿಯರ್ ಬಿಕಾಸ್ ವಿ ಕ್ಯಾನ್ ಸಿ ಅ ಲವ್ಲಿ ಲೇಕ್. ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇರ್ತೀವಿ, ನೋಡಿಕೊಂಡು ಹೋಗ್ತೀವಿ. We will be entering mist-covered roads. ಮಿಸ್ಟ್ ಕವರ್ಡ್ ರೋಡ್ಸ್ ಶುರು ಆಗತ್ತೆ. ಮತ್ತೆ ಈ ದೃಶ್ಯ ನಿಮಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾಣಿಸುತ್ತೆ. ವಿ ಆರ್ ಹ್ಯಾವಿಂಗ್ ಎನ್ ಅಮೇಝಿಂಗ್ ಟೈಮ್ ಆ್ಯಂಡ್ ಐ ಹೋಪ್ ಯು ಆಲ್ಸೋ ಆರ್ ಲೈಕಿಂಗ್ ದ ವ್ಯೂಸ್. ಮಿಸ್ಟು ಸ್ಲೋ ಆಗಿ ಕ್ಲಿಯರ್ ಆಗ್ತಿದೆ ಮತ್ತೆ ರೋಡ್ಸ್ ಕಾಣಿಸ್ತಿದೆ. ನೀವು ಏನಾನ ಊಟಿಗೆ ಬಂದಿದ್ರೆ ಈ ಗುಡ್ಲೂರು ರೋಡನ್ನು ಮಿಸ್ ಮಾಡಬೇಡಿ. ಇಲ್ಲಿನ ಸೀನರಿ ತುಂಬ ಚೆನ್ನಾಗಿರುತ್ತೆ.
ಉದ್ದುದ್ದ ಮರಗಳು, ಎತ್ತರವಾದ ಬೆಟ್ಟಗಳು ಮತ್ತೆ ಈ ಟರ್ಮ್ಯಾಕ್ ರೋಡ್. ಮರಗಳನ್ನ ನೀವು ಮೂವೀಸ್ ಅಲ್ಲಿ, ಸಸ್ಪೆನ್ಸ್ ಸೀನಲ್ಲಿ ಅಥವಾ ಹಾಡುಗಳಲ್ಲಿ ನೋಡಿರ್ತೀರಾ. ನಾವು ಈ ಜಾಗದಲ್ಲಿ ತುಂಬಾ ಫೋಟೋಸ್ ತಗೊಂಡಿದೀವಿ, ಸೊ ವಿ ವಿಲ್ ನಾಟ್ ಬಿ ಸ್ಟಾಪಿಂಗ್ ಹಿಯರ್. ಇವಾಗ ಇಲ್ಲಿ ನಾವು ನೀಡಲ್ ರಾಕ್ ವ್ಯೂ ಪಾಯಿಂಟ್ ಹತ್ರ ನಿಲ್ಸಿದೀವಿ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ಸೊ ಲೆಟ್ಸ್ ಸಿ. ವಾವ್, ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ದಿಸ್ ಇಸ್ ಅ ಮಸ್ಟ್ ರೆಕಮೆಂಡೆಡ್ ಪ್ಲೇಸ್. ನೀವು ಏನಾನ ಗುಡ್ಲೂರು ರೋಡಲ್ಲಿ ಹೋಗ್ತಿದ್ರೆ ಹಂಗೆ ಸೀದಾ ಹೋಗ್ತಿದ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಯಾ, ಯು ಕ್ಯಾನ್ ಸ್ಟಾಪ್ ಆನ್ ದ ರೋಡ್ ಸೈಡ್ ಆ್ಯಂಡ್ ಟೇಕ್ ಅ ಗ್ಲಿಮ್ಸ್ ಆಫ್ ದಿಸ್ ವ್ಯೂ. ಗುಡ್ಲೂರ್ ಮೈಸೂರು ರೋಡಲ್ಲಿ ನಿಮಗೆ ಈ ಬ್ಯಾಂಬೂ ಶೂಟ್ ಫಾರೆಸ್ಟ್ ಸಿಗುತ್ತೆ. ರಾತ್ರಿ ಹೊತ್ತು ಇಲ್ಲಿ ತುಂಬ ಎಲಿಫೆಂಟ್ ಸೈಟಿಂಗ್ ಆಗತ್ತಂತೆ. ಇವಾಗ ಮಧ್ಯಾಹ್ನ ಬನ್ನಿ ನೋಡೋಣ, ನಾವು ಲಕ್ಕಿ ಆಗಿದ್ರೆ ನಮಗೂ ಒಂದು ಆನೆ ಕಾಣಿಸ್ಬೋದು. ಮುದುಮಲೈ ಟೈಗರ್ ರಿಸರ್ವ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ಮುದುಮಲೈ ಟೈಗರ್ ರಿಸರ್ವ್ನ ಎಂಟರ್ ಆಗ್ತಿರ್ತೀವಿ. ನೋಡೋಣ ಟೈಗರ್ ಕಾಣಿಸತ್ತಾ ಅಂತ. ಸೊ ನಮ್ಗೆ ಇಲ್ಲಿ ರೋಡ್ ಸೈಡ್ ಅಲ್ಲಿ ಪೀಕಾಕ್ ಸಿಕ್ಕಿದೆ, ತುಂಬಾ ಹತ್ರದಲ್ಲಿದೆ, ನೋಡಕ್ಕೆ ತುಂಬಾ ಸುಂದರವಾಗಿದೆ. ವಾವ್, ಟೈಗರ್ ಏನೋ ಸಿಕ್ಕಿಲ್ಲ, ಆದ್ರೆ ಸುಂದರವಾದ ನವಿಲ್ ಸಿಕ್ತು. ಯೇ, ಆನೆ ಸಿಕ್ತು. ವೆಲ್ಕಮ್ ಟು ಕರ್ನಾಟಕ. ಇವಾಗ ನಾವು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡ್ತೀವಿ. ಇಲ್ಲಿ ನಮ್ಗೆ ಜಿಂಕೆಗಳ ದಿಂಡು ಸಿಕ್ಕಿದೆ. ವಾವ್, ನೋಡಕ್ ತುಂಬಾ ಚೆನ್ನಾಗಿದೆ. ಜಿಂಕೆಗಳು ರೋಡ್ ಕ್ರಾಸ್ ಮಾಡ್ತಿದ್ದಾವೆ. ವಾವ್, ನಾವು ಮನುಷ್ಯರು, ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾರೆ, ಆದರೆ ಈ ಥರ ಪ್ರಾಣಿಗಳ್ಗೇನೂ ಗೊತ್ತಾಗಲ್ಲ. ಸೊ ನಿಮ್ಗೆ ಈ ಥರ ಏನಾನ ಕ್ರಾಸಿಂಗ್ ಸಿಕ್ಕಿದ್ರೆ ಹಿಂದೆ ನಿಂತ್ಕೊಂಡು ಪ್ರಾಣಿಗಳಿಗೆ ಜಾಗ ಕೊಡಿ.
ರಿಯಲಿ ಲಾಂಗ್ ಟೈಮ್. 3 ಅವರ್ ಆಗಿದೆ ಆ್ಯಂಡ್ ವಿ ಹ್ಯಾವ್ ಎಂಟರ್ಡ್ ಕರ್ನಾಟಕ. ಫಾರೆಸ್ಟ್ಸ್ ಮುಗಿಸಿದ್ದೀವಿ. ವಿ ಗಾಟ್ ಟು ಸಿ ಲವ್ಲಿ ಹರ್ಡ್ಸ್ ಆಫ್ ಡಿಯರ್ಸ್. ವಿ ಗಾಟ್ ಟು ಸಿ ಅ ಪೀಕಾಕ್ ಆ್ಯಂಡ್ ಅನ್ ಎಲಿಫೆಂಟ್ ಆ್ಯಂಡ್ ವಿ ಸಾ langurs and some monkeys. ಆ್ಯಂಡ್ ದ ಫಾರೆಸ್ಟ್ ವಾಸ್ ರಿಯಲಿ ಬ್ಯೂಟಿಫುಲ್, ಗ್ರೀನ್, ತುಂಬ ಚೆನ್ನಾಗಿತ್ತು. ಇವಾಗ ಇನ್ನೂ ಮೈಸೂರು ತಲುಪಿಲ್ಲ. ಮೈಸೂರು ತಲುಪಿ ಅಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಡ್ತೀವಿ. ಇಲ್ಲಿಂದ ಇನ್ನೂ 5.5 hours. ಸೊ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ನಾವು ಇವಾಗ ಕಸ್ತೂರಿ ನಿವಾಸದಲ್ಲಿ ಊಟ ಮಾಡಿಕೊಂಡು ಹೊರಡ್ತಿದ್ದೀವಿ. ವಿ ಹ್ಯಾಡ್ ಪ್ಲೇನ್ ದೋಸಾ, ಮಸಾಲೆ ದೋಸಾ, ಬೋಂಡಾ ಸೂಪ್ ಆ್ಯಂಡ್ ಓಪನ್ ಬಟರ್ ದೋಸಾ. ಇಟ್ ವಾಸ್ ರಿಯಲಿ ಟೇಸ್ಟಿ. ಬನ್ನಿ ಹೊರಡೋಣ ಇವಾಗ.